ಶ್ರೀ ಸತ್ಪಾಸಿಹೇ ನಮಃ. ಶ್ರೀ ಗುರುಗೀತ. ಶ್ರೀ ಗುರುವು ಮಾಯಾ ಭ್ರಾಂತಿಗಳನ್ನು ತೊಲಗಿಸುವ ಪರಬ್ರಹ್ಮರಾಗಿರುವರು. ಶ್ಲೋಕ 47. ಗುಕಾರ ಪ್ರಥಮೋ ವರ್ಣಾಃ ಮಾಯಾದಿಗುಣಭಾಸಕಾಃ ರೂಕಾರಾಃ ಅಸ್ತಿ ಪರಂ ಬ್ರಹ್ಮ ಮಾಯಾ ಭ್ರಾಂತಿ ವಿಮೋಚನಂ. ಅನುವಾದ. ಗುರು ಪದದಲ್ಲಿ ಮೊದಲ ವರ್ಣಮಾಲೆಯ ಅಕ್ಷರ ಗೂಕಾರವು ಮಾಯೆ ಮೊದಲಾದ ಗುಣಗಳನ್ನು ಗೋಚರಿಸುವಂತೆ ಮಾಡುವುದು. ಎರಡನೆಯ ವರ್ಣಮಾಲೆಯ ಅಕ್ಷರವು ರೂಕಾರವು ಆ ಮಾಯೆಯ ಭ್ರಾಂತಿ ಇತ್ಯಾದಿ ಗುಣಗಳಿಂದ ಮುಕ್ತಿಗೊಳಿಸುವ ಶ್ರೇಷ್ಠವಾದ ಪರಬ್ರಹ್ಮವಾಗಿರುವುದು. ಭಾವಾರ್ಥ. ಸತ್ವ, ರಜಸ್ಸು, ತಾಮಸಿಕ ಗುಣಗಳೆಂದಿರುವ ಮಾಯೆ ಜಡತ್ವ, ಶೋಕ, ಮೋಹ, ಅಜ್ಞಾನ, ಅವಿದ್ಯೆ ಹೀಗೆ ಆತ್ಮಜ್ಞಾನವನ್ನು ಪಡೆಯುವುದರಲ್ಲಿ ಅಡ್ಡಿ ಬರುವುದೆಲ್ಲವನ್ನು ಗು ಎನ್ನುವ ಅಕ್ಷರ ತೋರುವಂತೆ ಮಾಡುವುದು. ಮಾಯೆ ಮತ್ತು ಭ್ರಾಂತಿಗಳಿಂದ ಮುಕ್ತಿ ನೀಡುವುದು ರು ಅಕ್ಷರ. ಮಾಯಾದಿ ಗುಣಗಳನ್ನು ಗೋಚರಿಸುವಂತೆ ಮಾಡಿ ಇವೆಲ್ಲವೂ ಸಾಯುಜ್ಯಕ್ಕೆ ಅಡ್ಡಿ ಬರುವುದೆಂದು ಅರಿವು ನೀಡಿ ಧ್ವಂಸ ಮಾಡುವ ಪರಬ್ರಹ್ಮವೇ ಗುರು. ಸದ್ಗುರುವಿನ ಉನ್ನತ ಗುಣಗಳನ್ನು ಪಂಚರಾತ್ರ ಆಗಮದಲ್ಲಿ ವಿವರಿಸಲಾಗಿದೆ. ಅಜ್ಞಾನ ಗಹನ ಲೋಕ ಸೂರ್ಯ ಸೋಮಾಗ್ನಿ ಮೂರ್ತಯೇ ದುಃಖತ್ರಯಾಗ್ನಿ ಸಂತಾಪ ಶಾಂತಯೇ ಗುರುವೇ ನಮಃ. ಸೂರ್ಯ, ಸೋಮ ಮತ್ತು ಅಗ್ನಿಯ ರೂಪಗಳನ್ನು ಹೊಂದಿರುವ ಅಜ್ಞಾನದ ಗಾಢ ಕತ್ತಲೆಯನ್ನು ತೊಲಗಿಸುವ ಮತ್ತು 3 ವಿಧದ ದುಃಖಗಳನ್ನು ಬೆಂಕಿಯಿಂದ ನಂದಿಸುವ ನನ್ನ ಗುರುವಿಗೆ ನಮಸ್ಕಾರ. ಗುರುವನ್ನು ಸೂರ್ಯ, ಚಂದ್ರ ಮತ್ತು ಅಗ್ನಿ ಎಂದು ಹೇಳಲಾಗುತ್ತದೆ. ಕತ್ತಲೆಯನ್ನು ತೊಲಗಿಸಿ ಮೋಕ್ಷದ ಬೆಳಕನ್ನು ಹೊಂದಿರುವ ಸೂರ್ಯನಂತೆ ಸದ್ಗುರುವು ಭಕ್ತರ ಅಜ್ಞಾನ ಅಂಧಕಾರವನ್ನು ತೊಲಗಿಸಿ ಸತ್ಯವನ್ನು ಜಾಗೃತಗೊಳಿಸುವರು. ಹೇಗೆ ಚಂದ್ರನು ಪುನಶ್ಚೇತನಗೊಳಿಸುವನೋ ಹಾಗೆ ಗುರುವು ಜಡತ್ವ, ನಿರುತ್ಸಾಹದಿಂದಿರುವ ಭಕ್ತರನ್ನು ಕರುಣೆಯಿಂದ, ಪ್ರೀತಿಯಿಂದ ಚೈತನ್ಯವುಂಟು ಮಾಡುವರು. ಅಗ್ನಿಯು ಪರಿವರ್ತಿಸುವ ಶಕ್ತಿಯಾಗಿದೆ. ಅದು ಗಟ್ಟಿಯಾದ ಧಾನ್ಯಗಳನ್ನು ಪೌಷ್ಟಿಕ ಮತ್ತು ಜೀರ್ಣವಾಗುವ ಆಹಾರವಾಗಿ ಪರಿವರ್ತಿಸುವುದು. ಅದೇ ರೀತಿ ಗುರುವು ಮಾಯಾ ಮೋಹ ಭ್ರಾಂತಿ ಎನ್ನುವ ಅವಿದ್ಯೆಯಲ್ಲಿರುವ ಭಕ್ತನನ್ನು ಕಠೋರತೆಯಿಂದ ಮತ್ತು ದಯೆಯ ಮೂಲಕ ಪರಿವರ್ತಿಸಿ ಬ್ರಹ್ಮಜ್ಞಾನದ ಆದಿಯಲ್ಲಿ ನಡೆಸುವರು. ಗುರುವೆಂದರೆ ದೇಹೇಂದ್ರಿಯಾದಿಗಳ ಸಂಘಾತವನ್ನು ನಾಶ ಮಾಡುವ ಪರಬ್ರಹ್ಮವೆನ್ನುವ ಅಂತರ್ಭಾವ. ಪರಮಹಂಸ ಸದ್ಗುರು ಶ್ರೀ ಸತ್ಪಾಸಿ ಉವಾಚ. ಪರಮಾತ್ಮ ತನ್ನ ವೃತ್ತಾಂತನ ಭಕ್ತರಿಗೆ ತಿಳಿಸಕ್ಕೆ ಅಂತಲೇ ಗುರುವಾಗಿ ಬರ್ತಾನೆ. ಪರಮಾತ್ಮ ಯಾರು ಅನ್ನೋದು ಮನುಷ್ಯನಿಗೆ ಗೊತ್ತೇ ಆಗೋದಿಲ್ಲಲ್ಲ. ಅದಕ್ಕೆ ಅವನೇ ಗುರು ರೂಪದಲ್ಲಿ ಬಂದು, ನೋಡು ದೇವರು ಅಂದರೆ ಈ ಥರ ಇದೆ, ಅವನು ಕಡೆಗೋಗು ಅಂತ ಎಚ್ಚರಿಸ್ತಾನೆ, ಮಾರ್ಗದರ್ಶನ ಕೊಡ್ತಾನೆ, ಅವನಿಗೆ ಹಿಂಗಿರು ಅಂತ. ಆ ಗುರು ಅವನಂಗೆ ಒಬ್ಬ ಮನುಷ್ಯನಾಗಿ ಬಂದು ಹೇಳ್ತಾನೆ, ನೋಡು ನಾನು ನಿನ್ನಂಗೆ ಹುಟ್ಟಿದ್ದೀನಿ, ಸಂಸಾರದಾಗಿದ್ದೀನಿ, ನನಗೂ ಹಸಿವು ನೀರಡಿಕೆ ಎಲ್ಲ ಐತೆ, ನಾನು ಮನುಷ್ಯನೇ ಅಂತಾನೆ. ಆದರೆ ಅವನಲ್ಲಿ ಅತಿಶಯವಾದ ಜ್ಞಾನ ಇರುತ್ತೆ. ಎಂದು ಗೊತ್ತಿಲ್ಲದೆ ಇರ್ತಕ್ಕಂಥ ಆನಂದದಾಯಕವಾದ ವಿಚಾರಗಳು ಅವನಲ್ಲಿ ಮೂಡ್ತಾ ಇರ್ತವೆ. ಅದಕ್ಕಾಗಿಯೇ ಭಗವತ್ ಶಕ್ತಿ ಐತೆ ಅನ್ನೋದು ಅಂತಾನೆ. ಮುಟ್ಟಿ ಮುಟ್ಟಿ ಅವರಿಗೆ ತೋರಿಸ್ತಾನೆ, ನಾನು ಹಿಂಗೇ ಇರ್ತೀನಿ ಅಂತ ತಿಳ್ಕೊಂಡಿದೆಯಲ್ಲ, ಪರಿಜ್ಞಾನನೇ ಇಲ್ದಂಗೆ, ಇದೆಲ್ಲ ಸುಳ್ಳು, ಇದ್ಯಾವುದು ಶಾಶ್ವತ ಅಲ್ಲ, ಶಾಶ್ವತವಾದ್ದು ಅವನೊಬ್ಬನೇ ಪರಮಾತ್ಮ, ನೀನು ಅತ್ಲಾಗೆ ಹೋಗು, ನೀನೂ ಅವನೇ, ಬೇರೆ ಏನಲ್ಲ ಅಂತಾನೆ. ಅವನ ಮಾತು ಯಾರು ಕೇಳ್ತಾರೋ ಅವರು ಮುದ್ರೂಪನೇ ಆಗ್ತಾರೆ. ಜ್ಞಾನನಿಧಿ, ಪುಟ 81.